श्रीगुरुभ्यो नमः। हरिः ओम्। श्रीनिवासं जगन्नाथं पद्मावत्या विराजितं ब्रह्माद्यैः विनुतं वन्दे कुलदेवं रमापतिम्। श्रीगुरुभ्यो नमः। आदौ देवकी देवी गर्भजननं गोपीगृहे वर्धनं मायाभूतनिजीवितापहरणं गोवर्धनोद्धारणं हंसच्छेदनकौरवादिहननं कुन्तीसुताह्वालनम् एतद्भागवतं पुराणकथितं श्रीकृष्णलीलामृतम्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तवाश्रये। सुधीजनसुमन्दानं सुधीन्द्रसुतसुप्रियं शुशमीन्द्रगुरुं वन्दे सुजयीन्द्रकरोद्भवं शुशमीन्द्रकराब्जोत्तं राघवेन्द्रगुरुप्रियं सुयतीन्द्रगुरुं वन्दे मूलरामार्चने रतं। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಧುನಾಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರ ಚರಣಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಅಂತರ್ಜಾಲ ಮುಖವಾಗಿ ಶ್ರೀಗಳವರು 3 ದಿನಗಳ ಕಾಲ, ಒಬ್ಬೊಬ್ಬರಿಗೆ 3 ದಿನಗಳ ಕಾಲ ಜ್ಞಾನಯಜ್ಞ ಕಾರ್ಯವನ್ನು ನಡೆಸಲು ಪ್ರವಚನವನ್ನು ಮಾಡಬೇಕು ಎಂಬುದಾಗಿ ಆದೇಶ ಮಾಡಿದ್ದಾರೆ. ಆ ಆದೇಶ ಮೇರೆಗೆ ಇವತ್ತಿನಿಂದ ಆರಂಭ ಮಾಡಿಕೊಂಡು 3 ದಿನಗಳ ಕಾಲ ಯಥಾಶಕ್ತಿಯಾಗಿ ನಾವು ರಾಯರ ಒಂದು ಬಾಲಲೀಲೆಗಳನ್ನು, ಅದೇ ರೀತಿಯಾಗಿ ಅವರ ತಂದೆ ಮತ್ತು ಅವರ ತಾತಂದಿರ ಅವರು ಬಂದಿರುವಂತಹ ವಂಶವು ಯಾವ ರೀತಿಯಾಗಿತ್ತು ಎನ್ನುವಂತಹ ವಿಷಯವನ್ನು ನಾವು ಯಥಾಶಕ್ತಿಯಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ರಾಘವೇಂದ್ರ ವಿಜಯದಲ್ಲಿ ಮೊದಲಿಗೆ ಅವರ ವಂಶ ಎಂಥದ್ದು ಅಂತ ಹೇಳ್ತಾರೆ. ಏನು ಅಂತಂದರೆ, ಅವರ ವಂಶ ಯಾವುದು ಅಂತಂದರೆ ಗೌತಮ ವಂಶ ಎಂಬುದಾಗಿ. ಆ ಗೌತಮ ವಂಶವಾದರೂ ಕೂಡ ಹೇಗೆ ಬಂದಿದೆ ಅಂತಂದರೆ, ಅದಕ್ಕೆ ಹೇಳ್ತಾರೆ, ಹಿಂದೆ ಗೌತಮ ಋಷಿಗಳು ಎಂಬುದಾಗಿ ಒಬ್ಬ ಋಷಿ ಇದ್ದರು. ಆ ಋಷಿ ಏನು ಮಾಡಿದರು ಅಂತಂದರೆ, ಅವರ ಕೆಲಸ ಏನು ಋಷಿಗಳು ಅಂತಂದರೆ ವೇದಾಧ್ಯಯನ, ಜಪ, ಅನುಷ್ಠಾನ, ಯಜ್ಞಾನುಷ್ಠಾನ ಮೊದಲಾದಂತಹ ಸತ್ಕರ್ಮಗಳನ್ನು ಮಾಡುವುದೇ ಅವರ ಕೆಲಸ ಆಗಿತ್ತು. ಇಂತಹ ಗೌತಮ ಋಷಿಗಳ ವಂಶದಲ್ಲಿಯೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಜನಿಸಿದರು ಎಂಬುದಾಗಿ ಹೇಳ್ತಾರೆ. ಮೊದಲಿಗೆ ಆ ಗೌತಮ ಋಷಿಗಳಾದರೂ ಕೂಡ ಹೇಗಿದ್ದರು ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಗೃತಿ ಪರದೇವತಾ ಪ್ರಭತ್ತೆ ಪ್ರಭೃತೀನಾಂ ಕರುಣೇನ ಸದ್ಗುಣಾನಾಂ ಪ್ರಥಿತವ್ರತತಾಪಸವ್ರಜಾನಾಂ ವಿಕೃತೀನಾಂ ಸಗುಣೇವ ನಿರ್ಗುಣೇಶ್ಯಾಹ ಎಂಬುದಾಗಿ ಹೇಳ್ತಾರೆ. ಮೊದಲಿಗೆ ವಂಶದ ವರ್ಣನೆಯನ್ನು ಮಾಡ್ತಾರೆ. ಏನು ಅಂತಂದರೆ, ಈ ವಂಶದ ವರ್ಣನೆಯನ್ನು ಮಾಡಬೇಕಾದರೆ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ, ಲೋಕದಲ್ಲಿ 2 ರೀತಿಯಾದಂತಹ ಯಾಗಗಳಿದೆ, ವಿಭಾಗವಾಗಿದೆ. ಏನು, ಒಂದು ಪ್ರಕೃತಿ ಯಾಗ, ಇನ್ನೊಂದು ವಿಕೃತಿ ಯಾಗ ಎಂಬುದಾಗಿ 2 ವಿಧವಾದಂತಹ ಯಾಗಗಳಿದೆ. ಇದು ಪ್ರಸಿದ್ಧವಾದಂತಹ ಯಾಗಗಳು. ಇವುಗಳಲ್ಲೇ ಅನೇಕ ಯಾಗಗಳು ಅಂತರ್ಗತವಾಗಿದೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಏವಂಚ ಈ ರೀತಿಯಾದಂತಹ 2 ಯಾಗಗಳಲ್ಲಿ ಅನೇಕ ಅಂಗಗಳಿದ್ದಾವೆ. ಅದರಲ್ಲಿ ದರ್ಶಪೂರ್ಣಮಾಸ ಕೆಲವು ಇದನ್ನು ತಿಳಿಸ್ಕೊಡುತ್ತೆ, ಅಂಗಗಳನ್ನು. ಇನ್ನು ಪೌರ್ಣಮಾಸಿಯಾಗ ಇನ್ನೊಂದು ಕೆಲವು ಅಂಗಗಳನ್ನು ತಿಳಿಸ್ಕೊಡುತ್ತೆ. ಈ ರೀತಿಯಾಗಿ 2 ಯಾಗಗಳಲ್ಲಿ, ಅಂದರೆ ಈ 2 ಯಾಗಗಳನ್ನು, ಪ್ರಕೃತಿ ಮತ್ತು ವಿಕೃತಿ, ಈ ಯಾಗಗಳಲ್ಲಿ ಪ್ರಕೃತಿ ಯಾಗ ಅನ್ನೋದು ಏನಿದೆ ಅದು ಬಹು ಪ್ರಧಾನವಾದದ್ದು. ಯಾಕೆ ಅಂತಂದರೆ, ಅವುಗಳಲ್ಲಿ ಪ್ರಕೃತಿ ಯಾಗದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಪ್ರತಿಯೊಂದು ಅಂಗವನ್ನು ಬಿಡದಲೇನೆ ಆ ಯಾಗವು ಎಲ್ಲವನ್ನೂ ಗತವಾಗುವಂತೆ ಆ ಯಾಗವು ತಿಳಿಸ್ಕೊಡುತ್ತೆ. ಆದ್ದರಿಂದ ಆ ಯಾಗವನ್ನು ಮಾಡೋಣದ್ರಿಂದ ಮಹಾಫಲ ಅನ್ನೋದು ಉಂಟಾಗತ್ತೆ. ಆದ್ದರಿಂದ ಇಂತಹ ಪ್ರಕೃತಿ ಯಾಗವನ್ನು ಮಹತ್ತರವಾದಂತಹ ಯಾಗ ಎಂಬುದಾಗಿ ಕರೀತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನು ತಿಳ್ಕೋಬೇಕು ಅಂತಂದರೆ, ಇಂತಹ ಪ್ರಕೃತಿ ಮತ್ತು ವಿಕೃತಿ ಯಾಗಗಳಲ್ಲಿ ಪ್ರಕೃತಿ ಯಾಗವು ಹೇಗೆ ಪ್ರಧಾನವಾಗಿದೆಯೋ ಅದರಂತೆ ಸರ್ವೋತ್ತಮನಾದಂತಹ ನಾರಾಯಣನಲ್ಲಿ
ವಿಶೇಷವಾದ ಭಕ್ತಿ ಮೊದಲಾದ ಉತ್ತಮವಾದಂತಹ ಎಲ್ಲ ಗುಣಗಳನ್ನು ಕೂಡಿದಂತಹ ಒಬ್ಬ ಮಗನು ಬೇಕಾಗಿರುತ್ತದೆ. ಆದ್ದರಿಂದ ಅಂತಹ ಮಗನು ಅಂತಹವರು ಎಲ್ಲರೂ ಕೂಡ ಮಹಾತ್ಮರು ಏನಿರ್ತಾರೆ, ಅಂದರೆ ಶಾಸ್ತ್ರಾರ್ಥ ಜ್ಞಾನವನ್ನು ಅರಿತಿರುವಂತಹ ಮಹಾತ್ಮರು ಏನಿರ್ತಾರೆ ಅವರು ಎಲ್ಲರೂ ಕೂಡ ಈ ವಂಶದಲ್ಲಿ ಹುಟ್ಟು ಬರ್ತಾರೆ ಎಂಬುದಾಗಿ ಇಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ಅದೇ ರೀತಿಯಾಗಿ ಉತ್ತಮವಾದಂತಹ ಈ ಋಷಿಗಳು, ಗೌತಮ ಋಷಿಗಳು ಏನಿದ್ದಾರೆ ಅವರು ಬಹಳ ನಿಷ್ಠಾವಂತರು. ಅಂದರೆ ಉಪವಾಸ ಇತ್ಯಾದಿಗಳನ್ನು ಯಾವುದೇ ಒಂದು ಯಾಗವನ್ನು ಮಾಡಬೇಕಾದರೆ ಅದು ಯಾವ ರೀತಿಯಾಗಿ ಮಾಡಬೇಕು, ಶಾಸ್ತ್ರವು ಯಾವ ರೀತಿಯಾಗಿ ಹೇಳಿದೆಯೋ ಅದೇ ರೀತಿಯಾಗಿಯೇ ಚಾಚು ಬಿಡದೆ ಅವರು ಅನುಷ್ಠಾನವನ್ನು ಮಾಡ್ತಾಯಿದ್ರು ಎಂಬುದಾಗಿ ಶಾಸ್ತ್ರಗಳು ತಿಳಿಸ್ಕೊಡುತ್ತೆ. ಮತ್ತು ಅಷ್ಟೇ ಅಲ್ಲದಲೇ ಉಪವಾಸಾದಿಗಳು ಋಷಿಗಳು ಅಂತಂದರೆ ಅವರಿಗೆ ಯಾಗ ಅನುಷ್ಠಾನ ತಪಸ್ಸು ಇವು ಎಲ್ಲವನ್ನೂ ಕೂಡ ಎಷ್ಟು ನಿಷ್ಠೆಯಿಂದ ಮಾಡಬೇಕೋ ಅಷ್ಟೇ ನಿಷ್ಠೆಯಿಂದ ಈ ಗೌತಮ ಋಷಿಗಳು ಮಾಡ್ತಾಯಿದ್ರು ಎಂಬುದಾಗಿ ಹೇಳ್ತಾರೆ. ಇಂತಹ ಗೌತಮ ಋಷಿಗಳ ವಂಶದಲ್ಲಿಯೇ ಬಂದವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಈ ಗೌತಮ ಋಷಿಗಳು ಬಗ್ಗೆ ಇನ್ನೂ ಹೇಳಬೇಕು ಅಂತಂದರೆ ಅಕೃತಾಸುರಸಾರ್ಥಮೋಹನಾರ್ಥಂ ನಯಶಾಸ್ತ್ರಂ ಸತು ಪಂಚಲಕ್ಷಣಾತ್ಮ ಮುಹುರಾಗಮಛೇದ ಕೃನ್ಮುನೀಂದೋರವತಾರಸ್ಯ ನಿಮಿತ್ತತಾಮಯಾಸೀತ್ ಎಂಬುದಾಗಿ ಹೇಳ್ತಾರೆ. ಅಂದರೆ ಲೋಕದಲ್ಲಿ ಮುಕ್ತಿಯೋಗ್ಯರು ಮತ್ತು ಅಯೋಗ್ಯರು ಎಂಬುದಾಗಿ ಎರಡು ವಿಧರಾಗಿರುವಂತಹ ಜನರಿದ್ದಾರೆ. ಅವರಲ್ಲಿ ಮುಕ್ತಿಗೆ ಅಯೋಗ್ಯರಾದವರು ಯಾರು ಅಂತಂದರೆ ಅಸುರರೇ ಮೊದಲಾದ ಜೀವರು ಏನಿದ್ದಾರೆ ಅವರು ಮುಕ್ತಿಗೆ ಅಯೋಗ್ಯರು ಎಂಬುದಾಗಿ ವಂಚಿಸಿ ಅವರಿಗೆ ಅಜ್ಞಾನವನ್ನು ಉಂಟು ಮಾಡುವುದಕ್ಕಾಗಿ ಪರಮಾತ್ಮನ ಪ್ರೇರಣೆಯಿಂದ ಈ ಗೌತಮ ಮಹರ್ಷಿಗಳು ಏನು ಮಾಡ್ತಾರೆ ಅಂತಂದರೆ 5 ಅಧ್ಯಾಯಗಳನ್ನು ಒಳಗೊಂಡಿರುವಂತಹ ನ್ಯಾಯಶಾಸ್ತ್ರ ಗ್ರಂಥವನ್ನು ನಿರ್ಮಾಣ ಮಾಡಿದರು. ಆ ತರ್ಕಶಾಸ್ತ್ರದಿಂದ ಅನೇಕರಿಗೆ ಕೆಲವರಿಗೆ ವಿಪರೀತ ಜ್ಞಾನ ಇತ್ಯಾದಿಗಳು ಉಂಟಾದಾಗ ಅವುಗಳಿಂದ ಅಜ್ಞಾನ ಅನ್ನೋದು ಉಂಟಾಗತ್ತೆ. ಅಂತಹ ಅಜ್ಞಾನವನ್ನು ಕಳೆಯುವುದಕ್ಕೋಸ್ಕರ ವೇದವ್ಯಾಸರೂಪಿಯಾದಂತಹ ಶ್ರೀಮನ್ನಾರಾಯಣನು ಅನೇಕ ಬಾರಿ ವೇದವ್ಯಾಸರಾಗಿ ಅವತಾರ ಮಾಡಿದನು. ಶ್ರೀಮನ್ನಾರಾಯಣನು ವೇದವ್ಯಾಸರಾಗಿ ಅವತಾರ ಮಾಡಿ ಅನೇಕ ಶಾಸ್ತ್ರಗಳ ಅಂದರೆ ವೇದವನ್ನು 4 ಭಾಗವನ್ನಾಗಿ ಮಾಡಿ ಎಲ್ಲರಿಗೂ ಕೂಡ ಏನು ಮಾಡಿಕೊಟ್ರು, ಯಜುರ್ವೇದ, ಸಾಮವೇದ, ಋಗ್ವೇದ, ಅಥರ್ವಣ ವೇದ ಎಂಬುದಾಗಿ ಈ ರೀತಿಯಾಗಿ 4 ಭಾಗಗಳನ್ನಾಗಿ ಮಾಡಿಕೊಟ್ಟು ಅವರಿಗೆ ಅವರಲ್ಲಿರುವಂತಹ ಅಜ್ಞಾನವೆಲ್ಲವೂ ಕೂಡ ನಷ್ಟವಾಗಿ ಒಳ್ಳೆಯ ಜ್ಞಾನ ಬರಬೇಕು ಎಂಬುವಂತಹ ಉದ್ದೇಶದಿಂದ ಈ ರೀತಿಯಾಗಿ ಮಾಡಿಕೊಟ್ರು. ಇದಕ್ಕೆ ವ್ಯಾಖ್ಯಾನ ರೂಪವಾಗಿ ಬ್ರಹ್ಮಸೂತ್ರಗಳು ಇತ್ಯಾದಿಗಳನ್ನು ಎಲ್ಲವನ್ನೂ ಕೂಡ ರಚನೆ ಮಾಡಿದವರು ಯಾರು ಅಂತಂದರೆ ಶ್ರೀಮದಾಚಾರ್ಯರು. ಇಂತಹ ಶ್ರೀಮದಾಚಾರ್ಯರು ಈ ಬ್ರಹ್ಮಸೂತ್ರಾದಿಗಳಿಗೆ ವ್ಯಾಖ್ಯಾನವನ್ನು ಮಾಡಿದಾಗ ಅದನ್ನು ತಿಳಿದಿರುವಂತಹ ವ್ಯಾಖ್ಯಾನವನ್ನು ಮಾಡದಲೇ ಅವರಿಗೆ ಶಿಷ್ಯರ ಪಾಠವನ್ನು ಮಾಡುವ ಮೂಲಕ ಅವರಲ್ಲಿರುವಂತಹ ಅಜ್ಞಾನವನ್ನು ಕಳೆದು ಒಳ್ಳೆಯ ಜ್ಞಾನವನ್ನು ಉಂಟು ಮಾಡುವ ಮೂಲಕ ಲೋಕದಲ್ಲಿ ಒಂದು ಸಚ್ಛಾಸ್ತ್ರವನ್ನು ಅಂದರೆ ಸಚ್ಛಾಸ್ತ್ರ ಭಗವಂತನ ಒಳ್ಳೆಯ ಒಂದು ಜ್ಞಾನವನ್ನು ಉಂಟು ಮಾಡಬೇಕು ಎಂಬುದಾಗಿ ಅವರು ಹೇಳುತ್ತಾರೆ. ಇನ್ನು ಅಷ್ಟೇ ಅಲ್ಲದಲ್ಲೇ ಇಂತಹ ಗೌತಮ ಋಷಿಗಳ ವಂಶದಲ್ಲಿ ಹುಟ್ಟಿದವರೇ ಯಾರು ಅಂತಂದರೆ ಅವರು ಈ ರಾಘವೇಂದ್ರ ಸ್ವಾಮಿಗಳವರ ತಾತವನಾದಂತಹ ಅವರ ಬಗ್ಗೆ ಹೇಳಬೇಕು ಅಂದರೆ ಹೇಳ್ತಾರೆ ಏನು ಅಂತಂದರೆ ಜನಕೋಪಮ ಕನ್ಯಕೆನ್ವಯೇಸ್ಮಿನ್ ನಿಜತಾತಾಧಿಕನಂದನೋ ಗುಣೌಘೈಃ ಅನುಜಾತ ಸಮಾನ ಪೂರ್ವಜಾತೆ ಭವದೇಕೋ ಭುವಿ ಕೃಷ್ಣ ನಾಮಧಾಮ. ಇಂತಹ ಪ್ರಸಿದ್ಧವಾದಂತಹ ಗೌತಮ ವಂಶದಲ್ಲಿ ಅನೇಕ ವಂಶಗಳಿದೆ. ಅದರಲ್ಲಿ ಒಂದು ಗೌತಮ ವಂಶದಲ್ಲಿ ಹುಟ್ಟಿದವರು ಯಾರು ಅಂತಂದರೆ ಕೃಷ್ಣಾಚಾರ್ಯರು ಎಂಬುದಾಗಿ ಅವರು ಜನಿಸಿದರು. ಇವರು ಕೃಷ್ಣಾಚಾರ್ಯರು ಯಾರು ಅಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಪ್ರಪಿತಾಮಹರು ಆಗಿದ್ದಾರೆ. ಇಂತಹ ಕೃಷ್ಣಾಚಾರ್ಯರು ಇಂತಹ ಗೌತಮ ವಂಶದಲ್ಲಿ ಜನಿಸಿ ಅವರಾದರೂ ಕೂಡ ಕೃಷ್ಣಾಚಾರ್ಯರು ಎಂಥವರಾಗಿದ್ದರು ಅಂತಂದರೆ ಆ ಕೃಷ್ಣಾಚಾರ್ಯರಿಗೆ ಅನೇಕ ಶಾಸ್ತ್ರಗಳ ಜ್ಞಾನ ಅನ್ನೋದು ಇತ್ತು.
ಅದರಲ್ಲಿ ವಿಶೇಷವಾಗಿ ಅವರಿಗೆ ವೀಣೆಯ ವಿದ್ಯೆ, ರಾಘವೇಂದ್ರ ಸ್ವಾಮಿಗಳ ಊರಿಗೆ ಬಂದಿರುವಂತಹ ವೀಣ ವಿದ್ಯೆ ಏನಿದೆ ಅದು ಆ ಕೃಷ್ಣಾಚಾರ್ಯರಿಂದಲೇ ಬಂದಿದೆ ಎಂಬುವಂತಹ ವಿಷಯದಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಯಾಕೆ ಅಂತಂದರೆ ಈ ಕೃಷ್ಣಾಚಾರ್ಯರು ಎಂಥವರಾಗಿದ್ದರು ಅಂತಂದರೆ ಈ ವೀಣೆ ವಾದ್ಯದಲ್ಲಿ ಅನೇಕ ಶಾಸ್ತ್ರಗಳನ್ನು ಓದಿದವರಾಗಿದ್ದರು. ಇನ್ನು ಅಷ್ಟೇ ಅಲ್ಲದಲ್ಲೇ ವಿಶೇಷ ಪಾರಂಗತರು ಯಾವುದರಲ್ಲಿ ಅಂತಂದರೆ ಈ ವೀಣ ವಿದ್ಯೆಯಲ್ಲಿ. ಇಂತಹ ವಿದ್ಯಾವನ್ನು ಯಾರಿಗೆ ಹೇಳಿದ್ದಾರೆ ಅಂತಂದರೆ ಈ ಕೃಷ್ಣಾಚಾರ್ಯರು ಈ ವಿದ್ಯಾಭ್ಯಾಸವನ್ನು ಅನೇಕ ವಿದ್ಯಾಭ್ಯಾಸವನ್ನು ಮಾಡಿ ಅನಂತರ ವೀಣ ವಿದ್ಯೆಯನ್ನು ಕೂಡ ಕಲಿತು ಅನಂತರ ಏನು ಮಾಡ್ತಾರೆ ಅಂತಂದರೆ ಈ ರಾಜನಿಗೆ, ಅನೇಕ ರಾಜರಿಗೂ ಕೂಡ ಅವರು ವೀಣ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ. ಇಂತಹ ವೀಣ ವಿದ್ಯೆಯನ್ನು ಕಲಿತು ಅಂತಹ ವೀಣ ವಿದ್ಯೆಯನ್ನೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೂ ಕೂಡ ಬಂದಿದೆ ಎಂಬುವಂತಹ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದಲ್ಲೇ ಉಪದಿಶ್ಯ ಸಕೃಷ್ಣ ಭೂಬಲಾರೆ ನಿಜ ಗಾಂಧರ್ವ ಕಲಾಂ ಕಲಾಮಗೃಹಾತ್ ಘನಮೌಕ್ತಿಕ ಗುಚ್ಛಹಾರ ಪೂರ್ವಾಂ ಬಿರುದಾಲೀಂ ಗುರುದಕ್ಷಿಣಾಪದೇಶಾತ್ ಎಂಬುದಾಗಿ ತಿಳಿಸ್ಕೊಡ್ತಾರೆ. ಅಂದರೆ ವಿಜಯನಗರದ ಪ್ರಸಿದ್ಧ ರಾಜನಾದಂತಹ ಕೃಷ್ಣದೇವರಾಯ ಏನಿದ್ದಾನೆ, ಆ ಕೃಷ್ಣದೇವರಾಯನಿಗೂ ಕೂಡ ಈ ರಾಘವೇಂದ್ರ ಸ್ವಾಮಿಗಳವರ ಪ್ರಪಿತಾಮಹರಾದಂತಹ ಕೃಷ್ಣಾಚಾರ್ಯರು ಏನಿದ್ದಾರೆ ಅವರು ಈ ಗಾಂಧರ್ವ ವಿದ್ಯೆ, ಅಂದರೆ ಗಾಂಧರ್ವ ವಿದ್ಯೆ ಕಲೆಯಾದಂತಹ ಈ ವೀಣಾ ವಿದ್ಯೆ ಏನಿದೆ, ಈ ವೀಣಾ ವಿದ್ಯೆಯನ್ನು ಅಲ್ಪ ಭಾಗವನ್ನಷ್ಟೇ ಅವನಿಗೆ ಉಪದೇಶ ಅಂದರೆ ಕಲಿಸ್ಕೊಟ್ರಂತೆ, ಪಾಠವನ್ನಾಗಿ ಮಾಡಿದರಂತೆ. ಅವರಿಗೆ ಆ ಕೃಷ್ಣದೇವರಾಯನಿಗೆ ಅಲ್ಪ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಕ್ಕೇನೆ ಆ ಕೃಷ್ಣದೇವರಾಯನೂ ಕೂಡ ವೀಣೆ ವಿದ್ಯೆಯಲ್ಲಿ ಪ್ರಸಿದ್ಧನಾಗಿದ್ದಾನೆ ಲೋಕದಲ್ಲಿ. ಅಂತಹ ಅವನಿಗೆ ಸ್ವಲ್ಪ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ ಅಂತಂದರೆ ಇವರಲ್ಲಿ ಪೂರ್ತಿಯಾದಂತಹ ವಿದ್ಯೆ ಅನ್ನೋದು, ವೀಣ ವಿದ್ಯೆ ಅನ್ನೋದು ಎಷ್ಟು ಇತ್ತು ಎಂಬುದಾಗಿ ನಾವು ಇದರಿಂದ ತಿಳಿಯಬಹುದಾಗಿದೆ. ಆದ್ದರಿಂದ ಇಂತಹ ಕೃಷ್ಣದೇವರಾಯನಿಗೆ ವೀಣಾ ವಿದ್ಯೆಯನ್ನು ಕಲಿಸಿಕೊಟ್ಟಾಗ ಅವನು ಖುಷಿಪಟ್ಟು ಅವರಿಗೆ ಏನು ಮಾಡ್ತಾನೆ ಅಂತಂದರೆ ಅನೇಕ ರತ್ನಗಳ ರಾಶಿಯನ್ನು, ಅದೇ ರೀತಿಯಾಗಿ ಒಂದು ಗುಂಚಲು ಅಂದರೆ ಕುಪ್ಪಿಯಾಗಿರುವಂತಹ ಒಂದು ರತ್ನಗಳ ಮುತ್ತಿನ ಹಾರವನ್ನು ಮಾಡಿಸಿ ಅವರಿಗೆ ಕೃಷ್ಣಾಚಾರ್ಯರಿಗೆ ಕೊಡ್ತಾನೆ. ಆ ಕೃಷ್ಣಾಚಾರ್ಯರು ಕೂಡ ಗುರುದಕ್ಷಿಣೆಯಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ. ಅವರ ಕಾಲದಲ್ಲಿ ಅವರಿಗೆ ಕೃಷ್ಣಾಚಾರ್ಯರು ಅಷ್ಟು ಸಂಪತ್ತನ್ನು ಕೊಟ್ಟಿರೋದ್ರಿಂದ ಅವರಿಗೆ ಸಂಪತ್ತಿಗೆ ಯಾವ ರೀತಿಯಾದಂತಹ ತೊಂದರೆ ಅನ್ನೋದು ಇರೋದಿಲ್ಲ. ಅದೇ ರೀತಿಯಾಗಿ ಕೃಷ್ಣಾಚಾರ್ಯರಿಗೆ ಇನ್ನೊಬ್ಬ ಮಗನು ಹುಡ್ತಾನೆ, ಮುಂದೆ ಮದುವೆ ಆಗುತ್ತೆ. ಕೃಷ್ಣಾಚಾರ್ಯರಿಗೆ ಮದುವೆ ಆದಾಗ ಅವರ ಅಧ್ಯಯನ ಎಲ್ಲ ಮುಗಿದ ನಂತರ ಅವರಿಗೆ ಮದುವೆ ಆಗುತ್ತೆ. ಮದುವೆ ಆದ ನಂತರ ಅವರಿಗೆ ಉತ್ತಮನಾದಂತಹ ಒಬ್ಬ ಮಗನು ಹುಡ್ತಾನೆ. ಏನು ಅಂತಂದರೆ ಗುಣವರಿಧಿರ ವಿರಾಸ ವಿದ್ಯಾ ಕೃಷ್ಣಾರ್ಯ ಮಹೀಸುರಾಧಿನೇತು ಕನಕಾಚಲನಾಮ ಪುಣ್ಯನಾಮ ಕನಕೋರ್ವೇ ಬೃದಿವಾ ಪರೋಧಿ ಧೀರ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಅಂದರೆ ಏನು ಅಂತಂದರೆ ಈ ಕೃಷ್ಣಾಚಾರ್ಯರಿಗೆ ಉತ್ತಮನಾದಂತಹ ಒಬ್ಬ ಮಗ ಹುಡ್ತಾನೆ. ಆ ಮಗನ ಹೆಸರು ಏನು ಅಂತಂದರೆ ಕನಕಾಚಲ ಎಂಬುದಾಗಿ ಅವರ ಹೆಸರು ಆಗಿರುತ್ತೆ. ಇವರಾದರೂ ಕೂಡ ಇವರೂ ಅಷ್ಟೇ ಅತ್ಯಂತ ಧೈರ್ಯಶಾಲಿಗಳು ಆಗಿದ್ದರು. ಮತ್ತು ಸುವರ್ಣಮಯವಾದಂತಹ ಮೇರು ಪರ್ವತವು ಯಾವ ರೀತಿಯಾಗಿ ಶೋಭಿಸುತ್ತಿತ್ತೋ ಅದೇ ರೀತಿಯಾಗಿ ಕನಕಾಚಲರು ಕೂಡ ಆ ರೀತಿಯಾಗಿ ಶೋಭಿಸುತ್ತಾ ಇದ್ದರು. ಅಷ್ಟೇ ಅಲ್ಲದಲ್ಲೇ ಈ ಕನಕಾಚಲಾಚಾರ್ಯರು ಕೂಡ ಅನೇಕ ವಿದ್ಯೆಗಳನ್ನು ಅಧ್ಯಯನ ಮಾಡಿ, ವೇದಾಧ್ಯಯನ, ಶಾಸ್ತ್ರಾಧ್ಯಯನ ಎಲ್ಲವನ್ನೂ ಕೂಡ ಮಾಡಿ ಇವರೂ ಕೂಡ ಉತ್ತಮರಾಗಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಇನ್ನು ಅವರ ಜ್ಞಾನ ಎಂಥದ್ದು ಅಂತಂದರೆ ಅದಕ್ಕೆ ಹೇಳ್ತಾರೆ, ಈ ಕನಕಾಚಲಾಚಾರ್ಯರು ಉದಭೂತದಿಭೂತಲಂ ದ್ವಿಜೇಂದ್ರ ತದಿಭೂರಾಗಮ ಮೌಲಿ ತಂತ್ರ ಭಾಜಾಮ ಅವದಂತಿಲತಿಮ್ಮಣ ಆರ್ಯಮಾರ್ಯ ಸುಹೃದ ವೆಂಕಟಶೈಲನಾಥನಾಥ ಎಂಬುದಾಗಿ ಹೇಳ್ತಾರೆ. ಅಂದರೆ ಈ ಬ್ರಾಹ್ಮಣ ಶ್ರೇಷ್ಠರಾದಂತಹ ಕನಕಾಚಲ ಭಟ್ರು ಏನಿದ್ದಾರೆ
ಈ ಅನೇಕ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಅನಂತರ ಇವರಿಗೂ ಕೂಡ ವಿವಾಹ ಅನ್ನೋದಾಗತ್ತೆ. ಇವನಿಗೂ ಈ ಕನಕಾಚಲಾಚಾರ್ಯರಿಗೂ ಕೂಡ ಒಬ್ಬ ಉತ್ತಮನಾದಂತಹ ಮಗ ನೋಡ್ತಾನೆ. ಎಂತಹ ಮಗ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ದ್ವಿಜಶ್ರೇಷ್ಠನಾದಂತಹ ಈ ತಿಮ್ಮಣ್ಣ ಭಟ್ಟರು ಎಂಬುವಂತಹ ಒಬ್ಬ ಮಗ ಹುಡ್ತಾರೆ. ಈ ತಿಮ್ಮಣ್ಣ ಭಟ್ಟರಾದರೂ ಕೂಡ ವೇದಾಂತ ಶಾಸ್ತ್ರವನ್ನು ಬಲ್ಲವರಾಗಿದ್ದರು. ಮತ್ತು ಅಷ್ಟೇ ಅಲ್ಲದಲೇನೆ ವೇದಾಂತ ಶಾಸ್ತ್ರದಲ್ಲಿ ಆಳವಾದಂತಹ ಜ್ಞಾನವುಳ್ಳವರಾಗಿದ್ದರು. ಅದೇ ರೀತಿಯಾಗಿ ಭಗವಂತನ ವಿಷಯದಲ್ಲಿ ಒಳ್ಳೆಯ ಜ್ಞಾನವುಳ್ಳವರಾಗಿದ್ದರು. ಅದೇ ರೀತಿಯಾಗಿ ಈ ಶ್ರೀನಿವಾಸನ ಭಕ್ತರಾಗಿದ್ದರು, ಪರಮ ಭಕ್ತರಾಗಿದ್ದರು, ಒಳ್ಳೆಯ ಜ್ಞಾನಗಳು ಉಳ್ಳವರಾಗಿದ್ದರು ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾರೆ. ಇನ್ನು ಇಷ್ಟು ಹೇಳಿದ ನಂತರ ಏನು ಮಾಡ್ತಾರೆ ಅಂತಂದರೆ, ಈ ತಿಮ್ಮಣ್ಣಾಚಾರ್ಯರಿಗೂ ಕೂಡ ಒಬ್ಬ ಅನುರೂಪಳಾದಂತಹ ಹೆಂಡತಿ ಒಬ್ಬಳಿದ್ದಳು. ಆ ಹೆಂಡತಿ ಯಾವ ರೀತಿಯಾಗಿದ್ದರು ಅಂತಂದರೆ ಅದನ್ನು ದೃಷ್ಟಾಂತಪೂರ್ವಕವಾಗಿ ಹೇಳ್ತಾರೆ. ಏನು ಅಂತಂದರೆ, ಸ್ಮೃತಿವನ್ನಿಗಮಸ್ಯ ಪದ್ಮಿನೇವದ್ವಿನನಾಥಸ್ಯ ಮುನೇರರುಂಧತೀವ ರಜನೀಸುಹೃದ ಕುಮುದ್ವತೀವ ಮಹಿಳಾ ತಸ್ಯ ಲಲಾಸ ಗೋಪಿಕಾಂಬ ಎಂಬುದಾಗಿ ಹೇಳ್ತಾರೆ. ಏನು ಅಂತಂದರೆ, ಈ ಗೋಪಿಕಾಂಬೆಯಾದರೂ ಕೂಡ ಹೇಗಿದ್ದರು ಅಂತಂದರೆ, ಸ್ಮೃತಿ ವೇದಗಳನ್ನು ಯಾವ ರೀತಿಯಾಗಿ ಆಚೂಚಪ್ಪದೆ ಅನುಸರಿಸ್ತಾರೋ ಅದೇ ರೀತಿಯಾಗಿ ಯಾವ ಭಗವಂತನ ವಿಷಯದಲ್ಲಿಯೂ ಕೂಡ ಯಾವ ವಿಧವಾದಂತಹ ಶಾಸ್ತ್ರಗಳು ವಿಧಿಯನ್ನು ಹೇಳಿದ್ದಾವೆ ಅವುಗಳನ್ನು ಅನುಸರಿಸುವವರಾಗಿದ್ದರು. ಅದೇ ರೀತಿಯಾಗಿ ಕಮಲವು ಸೂರ್ಯನು ಉದಯಿಸಿದಾಗ ಯಾವ ಅರಳಿ ಸಂತೋಷಗೊಳ್ಳುತ್ತೇವೆ ಅದೇ ರೀತಿಯಾಗಿ ಪತಿಯನ್ನು ಕಂಡು ಈ ಗೋಪಿಕಾಂಬೆಯು ಕೂಡ ಈ ನಿರಂತರವಾಗಿ ಸಂತೋಷ ಪಡುತ್ತಿದ್ದರು ಎಂಬುದಾಗಿ ಹೇಳ್ತಾರೆ. ಇನ್ನು ಅರುಂಧತಿಯನ್ನು ನೋಡಿದಾಗ ಪತಿಯನ್ನು ಅನುಸರಿಸುವ ಪ್ರತಿವ್ರತೆಯೂ ಆದ ಚಂದ್ರನನ್ನು ಅನುಸರಿಸಲು ಯಾವ ರೀತಿಯಾಗಿ ಅನುಸರಿಸುತ್ತಿದ್ದರೋ ಅದೇ ರೀತಿಯಾಗಿ ಇವಳು ಈ ಗೋಪಿಕಾಂಬಾದೇವಿಯು ಕೂಡ ತಿಮ್ಮಣ್ಣಾಚಾರ್ಯರನ್ನು ಅದೇ ರೀತಿಯಾಗಿ ಅನುಸರಿಸ್ತಾ ಇದ್ದರು ಎಂಬುದಾಗಿ ಹೇಳ್ತಾರೆ. ಅಂತಹ ತಿಮ್ಮಣ್ಣ ಭಟ್ಟರಿಗೆ ಮದುವೆ ಆಗತ್ತೆ. ಅನೇಕ ವರ್ಷಗಳ ಕಾಲ ಅವರು ಏನು ಮಾಡ್ತಾರೆ ಅಂತಂದರೆ ವಿಜಯನಗರದಲ್ಲಿಯೇ ವಾಸ ಮಾಡುತ್ತಾ ಇದ್ದರು ಈ ತಿಮ್ಮಣ್ಣ ಭಟ್ಟರು. ಈ ವಿಜಯನಗರದಲ್ಲಿ ವಾಸ ಮಾಡಬೇಕಾದ್ರೆ ಅನೇಕ ರಾಜಸಭೆಗಳಿಗೆ ಹೋಗಿ ಅಲ್ಲಿ ವಾಕ್ಯಾರ್ಥ ವಿಚಾರವನ್ನು ಮಾಡಿ ಅಲ್ಲಿ ಬಂದಿರುವಂತಹ ಎಲ್ಲ ಪಂಡಿತರನ್ನು ಸೋಲಿಸಿ ಅಗಾಧವಾದಂತಹ ಒಂದು ಪಾಂಡಿತ್ಯವನ್ನು ಹೊಂದುವರಾಗಿದ್ದರು. ಅದೇ ರೀತಿಯಾಗಿ ಈ ವಿಜಯನಗರದ ಆಸ್ಥಾನದಲ್ಲಿ ಅವರಿಗೆ ಒಂದು ಬಿರುದನ್ನು ಕೂಡ ಕೊಡ್ತಾರೆ. ಏನು ಅಂತಂದರೆ, ವಾದ ಮಾಡಿ ಅಲ್ಲಿ ಜಯಿಸಿದಾಗ ಇವರಿಗೆ ಒಂದು ಬಿರುದನ್ನು ಕೊಡ್ತಾರೆ. ಆ ಬಿರುದನ್ನು ಕೂಡ ಈ ತಿಮ್ಮಣ್ಣ ಭಟ್ಟರು ಸ್ವೀಕಾರ ಮಾಡ್ತಾರೆ. ಆ ಬಿರುದು ಹೆಸರು ಏನು ಅಂತಂದರೆ ಹಗಲು ದೀವಟಿಗೆ ಎಂಬುದಾಗಿ ಅವರಿಗೆ ಬಿರುದನ್ನು ಕೊಡ್ತಾರೆ. ಯಾಕೆ ಅಂತಂದರೆ ಹಗಲಿನಲ್ಲಿ ದೀವಟಿಗೆ ಅವಶ್ಯಕತೆ ಇರೋದಿಲ್ಲ. ಆದರೂ ಕೂಡ ಆ ಹಗಲು ದೀವಟಿಗೆ ಏನು ಮಾಡುತ್ತೆ ಅಂತಂದರೆ ಬಿರುದನ್ನು ಯಾಕೆ ಕೊಟ್ಟಿದ್ದು ಇವರಿಗೆ ಅಂತಂದರೆ, ಇವರು ಬೆಳಕಿನಲ್ಲಿ ವಸ್ತುಗಳನ್ನು ನೋಡಬೇಕಾದರೆ ದಿವಟಿಗೆ ಅವಶ್ಯಕತೆ ಇಲ್ಲ. ಆದರೂ ಕೂಡ ಅವರಲ್ಲಿರುವಂತಹ ಜನರಲ್ಲಿರುವಂತಹ ಅಜ್ಞಾನವನ್ನು ನಾಶ ಮಾಡುವ ಮೂಲಕ ಇವರು ಪ್ರಕಾಶವಾನರಾಗಿದ್ದಾರೆ. ಆದ್ದರಿಂದ ಇವರಿಗೆ ಹಗಲು ದೀವಟಿಗೆ ಎಂಬುದಾಗಿ ಅಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಆ ತಿಮ್ಮಣ್ಣ ಭಟ್ಟರಿಗೆ ಈ ರೀತಿಯಾದಂತಹ ಬಿರುದನ್ನು ಕೂಡ ಕೊಡ್ತಾರೆ. ಈ ಬಿರುದನ್ನು ಕೊಟ್ಟಾಗ ಈ ಬಿರುದು ಇನ್ನೊಂದು ರೀತಿಯಾಗಿಯೂ ಕೂಡ ಸಾರ್ಥಕವಾಗಿದೆ ಎಂಬುದಾಗಿ ಹೇಳ್ತಾರೆ. ಏನು ಅಂತಂದರೆ, ಧ್ರುವಮೇಶ ದಿನ ಪ್ರದೀಪಮಾಗಾದಹಿದ ಕೀರ್ತಿತಮೋ ಗುಣ ಪ್ರಮಾಯೇ ಗುಣಿನಃ ಸಕಲಸ್ಯ ಬಾಹ್ಯತೇಜೋ ಯುಧಚಕ್ಷುರ್ವಿಷಯತ್ವ ಮಾತಧಾನಃ ಎಂಬುದಾಗಿ ತಿಳಿಸ್ಕೊಡ್ತಾರೆ. ಅಂದರೆ ಏನು ಅಂತಂದರೆ, ನಾನು ಹಿಂದೆ ಹೇಳಿದಂತೆ ಈ ಒಂದು ರೂಪವುಳ್ಳಂತಹ ಒಂದು ದ್ರವ್ಯವನ್ನು ತಿಳಿಯಬೇಕಾದರೆ ಹೊರಗಿನ ಸೂರ್ಯ ಅಥವಾ ಚಂದ್ರ, ಅಗ್ನಿ, ಇತರ ದೀಪಾದಿಗಳ ಪ್ರಕಾಶದ ಸಹಾಯ ಬೇಕು. ಅದರಂತೆ
ಬರೀ ಕಣ್ಣಿನಿಂದ ಕತ್ತಲೆಯಲ್ಲಿ ನಾವು ಯಾವ ರೀತಿಯಾಗಿ ಒಂದು ವಸ್ತುಗಳನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿಯಾಗಿ ಪ್ರಕೃತ ಈ ತಿಮ್ಮಣ್ಣ ಭಟ್ಟರು ಕೂಡ ಪ್ರತಿಪಾದಿಗಳೆಲ್ಲರೂ ಕೂಡ ಸೋತು ಅವರ ಅಪಕೀರ್ತಿಯನ್ನು ತಮೋಗುಣದಂತೆ ಅಂಧಕಾರದಂತೆ ಅಲ್ಲಲ್ಲಿ ಹರಡಿತ್ತು. ಅಂದರೆ ಅವರು ತಿಳ್ಕೊಂಡಿರುವಂತಹ ಅಪಕೀರ್ತಿಯನ್ನು ಎಲ್ಲ ಜನರಿಗೂ ಕೂಡ ತಿಳಿಸಿ ಎಲ್ಲ ಲೋಕದಲ್ಲಿ ಎಲ್ಲ ಕಡೆಯೂ ಕೂಡ ಅಪಕೀರ್ತಿ ಅನ್ನೋದು ಹರಡಿತ್ತು. ಆವಾಗ ಈ ತಿಮ್ಮಣ್ಣ ಭಟ್ಟರು ಏನು ಮಾಡ್ತಾರೆ ಅಂತಂದರೆ ಈ ಅಪಕೀರ್ತಿ ಎಂಬಂತಹ ಅಂಧಕಾರವನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ ಅವರು ಆ ರಾಜಸಭೆಗಳಲ್ಲಿ ವಾದ ಮಾಡಿ ಅವುಗಳಲ್ಲಿ ಜಯವನ್ನು ಹೊಂದಿ ಅವರಿಗೆ ಹಗಲು ದಿವಟಿಗೆ ಎಂಬಂತಹ ಒಂದು ಹೆಸರನ್ನು ಕೂಡ ಆ ರಾಜನು ಕೊಡ್ತಾರೆ. ಈ ರೀತಿಯಾಗಿ ಅನೇಕ ಜನರಲ್ಲಿರುವಂತಹ ಈ ಅಂಧಕಾರವನ್ನು ನಾಶ ಮಾಡಿ ಅನಂತರ ಏನು ಮಾಡ್ತಾರೆ ಅಂತಂದರೆ ಇದೇ ರೀತಿಯಾಗಿ ತಿಮ್ಮಣ್ಣ ಭಟ್ಟರು ಏನು ಮಾಡ್ತಾಯಿದ್ರು, ವಿಜಯನಗರದಲ್ಲಿ ವಾಸ ಮಾಡ್ತಾಯಿದ್ರು. ಅಂದರೆ ಪಾಠ ಪ್ರವಚನ ಇತ್ಯಾದಿ ರಾಜಸಭೆಗಳಲ್ಲಿ ಹೋಗಿ ಅನಂತರ ಅಲ್ಲಿ ವಾದಗಳನ್ನು ಮಾಡಿ ಅನೇಕ ಪಂಡಿತರುಗಳ ಜೊತೆ ವಾದಗಳನ್ನು ಮಾಡಿ ಅಲ್ಲಿ ಜಯವನ್ನು ಕೂಡ ಹೊಂದಿದವರಾಗಿ ಈ ರೀತಿಯಾಗಿ ಹೆಸರನ್ನು ಕೂಡ ಅವರಿಗೆ ಬಂದಿತ್ತು. ಇನ್ನು ಅದೇ ರೀತಿಯಾಗಿ ಅಷ್ಟೇ ಅಲ್ಲದಲ್ಲೇನೆ ಇವರು ಮದುವೆ ಆದ ನಂತರ 4 ಕೆಲಸಗಳು ಈ ದಾಂಪತ್ಯ ಜೀವನದಲ್ಲಿ ಮಾಡಬೇಕು. ಏನು ಮಾಡಬೇಕು ಅಂತಂದರೆ ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಈ 6 ಕೆಲಸಗಳನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಈ ತಿಮ್ಮಣ್ಣಾಚಾರ್ಯರು ಕೂಡ ಯಜನಾದೇಮನೈಜ ಕರ್ಮ ಕುರ್ವನ್ ವಿಜವರ್ಯೋ ನಗರೇ ಚಿರಂ ನ್ಯವಾಚೀತ್ ರವಣಿ ಮಣಿಗೋಪಿಕಾಂಬಯಾಸೌ ಸಹಿತಶ್ಚಂದ್ರಿಕಯಾ ಸಹೇವ ಚಂದ್ರಃ. ಈ ತಿಮ್ಮಣ್ಣ ಭಟ್ಟರು ಏನು ಮಾಡ್ತಾಯಿದ್ರು ಅಂತಂದರೆ ಅವರಿಗೆ ಗೋಪಿಕಾಂಬೆ ಎಂಬುವಂತಹ ಉತ್ತಮವಾದಂತಹ ಕನ್ಯೆಯೊಡನೆ ಅವರಿಗೆ ವಿವಾಹ ಆದ ನಂತರ ಅವರು ಈ ದಾಂಪತ್ಯ ಜೀವನದಲ್ಲಿ ಈ ಸಂಸಾರಸ್ಥರು ಯಾವ ರೀತಿಯಾದಂತಹ ವಿಧಿಗಳನ್ನು ಮಾಡಬೇಕು, ವಿಧಾನವನ್ನು ಮಾಡಿದ್ದಾರೆ ಅವುಗಳೆಲ್ಲವನ್ನೂ ಕೂಡ ಚಾಚೂ ತಪ್ಪದೆ ಇವರು ಮಾಡ್ತಾಯಿದ್ರು ಅಂತ. ಏನು ಅಂತಂದರೆ ಅದಕ್ಕೆ ಹೇಳ್ತಾರೆ, ಯಜನ ಮೊದಲಿಗೆ ಸಂಸಾರಸ್ಥರು ಮುಖ್ಯವಾಗಿ ಮಾಡಬೇಕಾದದ್ದು ಯಾವುದು ಅಂತಂದರೆ ನಿತ್ಯದಲ್ಲಿಯೂ ಕೂಡ ಮನೆಯಲ್ಲಿ ಯಾಗವನ್ನು ಮಾಡಬೇಕು. ನಿತ್ಯದಲ್ಲಿಯೂ ಆಗದೇ ಇದ್ದರೂ ಕೂಡ ಯಾವಾಗಲೂ ಒಮ್ಮೆ ನಮಗೆ ಯಥಾಶಕ್ತಿ ಭಗವಂತನು ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೋ ಅಷ್ಟರಲ್ಲಿ ಯಾಗವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಇನ್ನು ಯಾಗವನ್ನು ಮಾಡಿಸುವುದು ಕೂಡ ಇವರ ಕರ್ತವ್ಯವಾಗಿದೆ. ಇನ್ನು ಅಷ್ಟೇ ಅಲ್ಲದಲ್ಲೇನೆ ಅಧ್ಯಯನ ಮಾಡಬೇಕು. ಆಮೇಲೆ ಅಧ್ಯಯನ ಮಾಡಿರುವಂತಹ ಎಲ್ಲವನ್ನೂ ಕೂಡ ಬೇರೆಯವರಿಗೆ ನಾವು ಪಾಠವನ್ನು ಮಾಡಬೇಕು, ಅಂದರೆ ಅಧ್ಯಾಪನವನ್ನು ಕೂಡ ಮಾಡಬೇಕು. ಅದೇ ರೀತಿಯಾಗಿ ಪ್ರವಚನ ಇತ್ಯಾದಿಗಳನ್ನು ಮಾಡುವ ಮೂಲಕ ಜನರಿಗೆ ಭಗವಂತನ ವಿಷಯದಲ್ಲಿ ಒಂದು ಒಳ್ಳೆಯ ಭಗವಂತನ ಗುಣಗಳು ಅನೇಕ ಗುಣಗಳಿವೆ. ಆ ಗುಣಗಳನ್ನು ಎಲ್ಲವನ್ನೂ ಕೂಡ ಯಥಾಶಕ್ತಿಯಾಗಿ ನಾವು ಆ ಜನರಿಗೆ ತಿಳಿಸ್ಕೊಡಬೇಕು. ಇನ್ನು ಅಷ್ಟೇ ರೀತಿಯಾಗಿ ದಾನ ಮಾಡಬೇಕು. ನಮಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿರ್ತಾನೋ ಅಷ್ಟರಲ್ಲಿಯೇ ನಾವು ಅವರಿಗೆ ದಾನವನ್ನು ಮಾಡಬೇಕು. ಇನ್ನು ಪ್ರತಿಗ್ರಹ, ಯಾರಾದರೂ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟರೆ ಅದನ್ನೂ ಕೂಡ ಸ್ವೀಕಾರ ಮಾಡಬೇಕು ಎಂಬುದಾಗಿ ಈ ರೀತಿಯಾಗಿ ಬ್ರಾಹ್ಮಣರಿಗೆ ಉಚಿತವಾದಂತಹ ಏನು ಕರ್ತವ್ಯಗಳನ್ನು ಏನು ಹೇಳಿದ್ದಾರೆ ಅವು ಎಲ್ಲವನ್ನೂ ಕೂಡ ಈ ದಂಪತಿಗಳು ಇಬ್ಬರೂ ಕೂಡ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬಾದೇವಿಯು ಇಬ್ಬರೂ ಕೂಡ ಚಾಚೂ ತಪ್ಪದೆ ಈ ಕೆಲಸಗಳನ್ನು ಮಾಡ್ತಾಯಿದ್ರು. ಅನಂತರ ಇವರು ವಿಜಯನಗರದಲ್ಲೇ ವಾಸ ಮಾಡ್ತಾಯಿದ್ದರು. ವಾಸ ಮಾಡಬೇಕಾದ್ರೆ ಈ ಎಲ್ಲ ಕೆಲಸಗಳನ್ನು ಮಾಡಿದರೂ ಕೂಡ ಇವರ ಸಂಸಾರದಲ್ಲಿ ಒಬ್ಬ ಉತ್ತಮನಾದಂತಹ ಸಂತಾನ ಅನ್ನೋದು ಇರದೇ ಇದ್ದಾಗ ಅವರು ಏನು ಮಾಡ್ತಾರೆ ಅಂತಂದರೆ ಅವರ ತಿಮ್ಮಣ್ಣ ಭಟ್ಟರ ಅವರ ಮನೆಯ ದೇವರಾದಂತಹ ವೆಂಕಟೇಶ್ವರನ ದರ್ಶನ ಮಾಡುವುದಕ್ಕೋಸ್ಕರವಾಗಿ ಅಲ್ಲಿ ತಿರುಪತಿಗೆ ಹೋಗಬೇಕು ಎಂಬುದಾಗಿ ವೆಂಕಟಾಚಲಕ್ಕೆ ಹೋಗಬೇಕು ಎಂಬುದಾಗಿ ನಿರ್ಧಾರ ಮಾಡ್ತಾರೆ. ಅಲ್ಲಿ ಹೋಗಿ ಅವರ ವೆಂಕಟೇಶ್ವರ ದೇವರ
ಸೇವೆಯನ್ನು ಕೂಡ ಮಾಡಬೇಕು ಎಂಬುದಾಗಿ ಆ ದಂಪತಿಗಳು ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿದ ನಂತರ ತಿಮ್ಮಣ್ಣ ಭಟ್ಟರು ಮತ್ತು ಅವರ ಪತ್ನಿಯಾದಂತಹ ಗೋಪಿಕಾಂಬಾದೇವಿ ಇಬ್ಬರೂ ಕೂಡ ಏನು ಮಾಡ್ತಾರೆ ಅಂತಂದರೆ ವೆಂಕಟೇಶ್ವರನ ದರ್ಶನಕ್ಕಾಗಿ ಆ ವಿಜಯನಗರದಿಂದ ಹೊರಟು ಈ ವೆಂಕಟಾಚಲಕ್ಕೆ ಬರ್ತಾರೆ. ಅಲ್ಲಿ ವೆಂಕಟಾಚಲಕ್ಕೆ ಬಂದು ಅನೇಕ ದಿನಗಳ ಕಾಲ ಅನಂತರ ಆ ದಂಪತಿಗಳು ವೆಂಕಟೇಶ್ವರ ದೇವರನ್ನು ನೋಡಿ ಅವರನ್ನು ಪ್ರಾರ್ಥನೆ ಮಾಡ್ತಾರೆ. ಅಂತ ಏನು ಅಂತಂದರೆ ಒಂದು ಒಳ್ಳೆಯ ಪುತ್ರನ ಸಂತಾನ ಆಗುವುದಕ್ಕೋಸ್ಕರವಾಗಿ ಅಲ್ಲಿ ವೆಂಕಟೇಶ್ವರ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ತನುಜಾತ ತುಲಾನವಾಪ್ತು ಕಾಮೌ ತಪಸಾತೋಷಯತ ಸ್ಮ ದಂಪತೀತೌ ನಿಜವಂಶಜ ವಂದನೀಯ ದೇವಂ ಪರಥಾಪತ್ಯ ಸುಖಂ ಕಥಂ ಜನಾನಾಮ. ಏನು ಮಾಡ್ತಾರೆ ಅಂತಂದರೆ ಈ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬ ಇಬ್ಬರೂ ಕೂಡ ಆ ವೆಂಕಟಾಚಲಕ್ಕೆ ಹೋಗಿ ಇವರಿಗೆ ಮನಸ್ಸಿನಲ್ಲಿ ಏನಿತ್ತು ಅಂತಂದರೆ ಒಳ್ಳೆಯ ಒಂದು ಪುತ್ರನ ಸಂತಾನ ಆಗಬೇಕು ಎಂಬಂತಹ ಉದ್ದೇಶ ಅನ್ನೋದು ಇತ್ತು. ಅದೇ ರೀತಿಯಾಗಿ ಆ ವೆಂಕಟೇಶ್ವರ ದೇವರ ಹತ್ರ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಅವರ ಸೇವೆಯನ್ನು ಕೂಡ ಮಾಡ್ತಾರೆ. ಅವರು ವೆಂಕಟೇಶ್ವರ ದೇವರು ಅವರ ಮನೆಯ ದೇವರಾಗಿದ್ದರು. ಆದ್ದರಿಂದ ಅವರ ಸೇವೆಯನ್ನು ಕೂಡ ಮಾಡ್ತಾರೆ. ಆ ಸೇವೆಯನ್ನು ಮಾಡಿದ ನಂತರ ತಮಗೆ ಒಬ್ಬ ಉತ್ತಮರಾದಂತಹ ಈ ಒಂದು ಪುತ್ರ ಲಾಭ ಅನ್ನೋದು ಆಗತ್ತೆ. ಆ ಪುತ್ರ ಲಾಭ ಆದ ನಂತರ ತಮ್ಮ ವಂಶವರಿಗೆಲ್ಲ ಮನೆ ದೇವರಾದ ವೆಂಕಟೇಶ್ವರನನ್ನು ವ್ರತ ನಿಯಮಾದಿಗಳಿಂದ ಸಂತೋಷಪಡಿಸಿದರು. ದೇವರ ಯಾವುದೇ ಒಂದು ನಾವು ಒಳ್ಳೆಯ ಕಾರ್ಯವನ್ನು ಮಾಡಬೇಕಾದರೆ ನಮಗೆ ದೇವರ ಅನುಗ್ರಹ ಅನ್ನೋದು ಎಷ್ಟು ಮುಖ್ಯ ಅಂದರೆ ಇದರಿಂದ ತಿಳಿದು ಬರುತ್ತೆ. ನಾವು ಯಾವುದೇ ಕೆಲಸವನ್ನು ಮಾಡಬೇಕಂದರೂ ಕೂಡ ಅದು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನಿದ್ದರೂ ಕೂಡ ಅದು ಭಗವಂತನು ನಮ್ಮಲ್ಲಿ ನಿಂತು ಆ ಕೆಲಸಗಳನ್ನು ಮಾಡಿಸಬೇಕು. ಅದೇ ರೀತಿಯಾಗಿ ಇವರೂ ಕೂಡ ಸ್ವಾಮಿ ನೀನೇ ನಮಗೆ ಅನುಗ್ರಹ ಮಾಡಿ ನಮಗೆ ಒಳ್ಳೆಯ ಪುತ್ರ ಸಂತಾನವನ್ನು ಕೊಡಬೇಕು ಎಂಬುದಾಗಿ ಮನೆ ದೇವರಾದಂತಹ ವೆಂಕಟೇಶ್ವರ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಅವರು ಅಲ್ಲಿಂದ ದಂಪತಿಗಳು ವೆಂಕಟೇಶ್ವರನ ಸೇವೆಯನ್ನು ಮಾಡಿ ಅವನ ಅನುಗ್ರಹ ಪ್ರಸಾದವನ್ನು ಪಡೆದು ಆ ದಂಪತಿಗಳು ಅಲ್ಲಿಂದ ಹೊರಟು ತುಂಡೀರ ದೇಶಕ್ಕೆ ಬರ್ತಾರೆ. ತುಂಡೀರ ದೇಶಕ್ಕೆ ಬಂದು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಅನೇಕ ವರ್ಷಗಳ ವಾಸ ಮಾಡ್ತಾ ಇದ್ದರು. ಈ ರೀತಿಯಾಗಿ ವಾಸ ಮಾಡಬೇಕಾದರೆ ಅವರಿಗೆ ಈ ವೆಂಕಟೇಶ್ವರನ ಒಂದು ಸೇವಾ ಪ್ರಸಾದ ರೂಪವಾಗಿ ಅವರಿಗೆ ಒಂದು ಫಲಪ್ರಾಪ್ತವಾಯಿತು. ಏನು ಅಂತಂದರೆ ಅವರಿಗೆ ಒಂದು ಗೋಪಿಕಾಂಬಾದೇವಿಯು ಗರ್ಭಿಣಿ ಆಗ್ತಾಳೆ. ಗರ್ಭಿಣಿಯಾದ ನಂತರ ಒಂದು ಸುಂದರವಾದಂತಹ ಒಂದು ಪುತ್ರಿಕೆಯನ್ನು ಆ ಗೋಪಿಕಾಂಬಾದೇವಿಯು ದಂಪತಿಗಳು ಪಡಿತಾರೆ. ಪಡೆದ ನಂತರ ಬಹಳ ಸಂತುಷ್ಟರಾದಂತಹ ತಿಮ್ಮಣ್ಣ ಭಟ್ಟರು ಬಹಳ ಸಂತೋಷವನ್ನು ಹೊಂದುತ್ತಾರೆ. ಅನಂತರ ಅವರಿಗೆ ಮಗಳು ಒಬ್ಬಳೇ ಸಾಲೋದಿಲ್ಲ, ನಮಗೆ ವಂಶೋದ್ಧಾರಕನಾದಂತಹ ಒಬ್ಬ ಮಗನನ್ನು ಕೂಡ ಬೇಕಾಗಿದ್ದಾನೆ, ಅದೇ ರೀತಿಯಾಗಿ ಗುಣಶಾಲಿಯಾದಂತಹ ಒಬ್ಬ ಮಗನು ಬೇಕು ಎಂಬುದಾಗಿ ಅವರಿಗೆ ಇಚ್ಛೆ ಅನ್ನೋದಿರುತ್ತೆ. ಅನಂತರ ಅದೇ ರೀತಿಯಾಗಿ ಅವರಿಗೆ ಇನ್ನೊಂದು ಮಗು ಅನ್ನೋದು ಕೂಡ ಆಗತ್ತೆ, ಗಂಡು ಮಗು ಅನ್ನೋದು ಆಗತ್ತೆ. ಇಷ್ಟು ಇದ್ದರೂ ಕೂಡ ಅವರಿಗೆ ಸಾಲೋದಿಲ್ಲ. ಏನು ಮಾಡ್ತಾರೆ ಅಂತಂದರೆ ಒಬ್ಬನೇ ಗಂಡು ಮಗನಿಂದ ನಾವು ಪೂರ್ತಿ ಮಾಡಲಿಕ್ಕೆ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇನ್ನೊಂದು ನಮಗೆ ಗಂಡು ಮಗು ಆಗಬೇಕು ಎಂಬುದಾಗಿ ಹೇಳ್ತಾರೆ. ಏನು ಅಂತಂದರೆ ಮಿಲಿತೌ ಖಲು ದರ್ಶ ಪೂರ್ಣಮಾಸೋ ಫಲದೋ ತದ್ವದಸೌ ಸುತೋ ಸಹಾಯ ನ ಸುಖಾಯ ಭವೇದಿತೀವ ಸೋಯಂ ಪ್ರಭುಮನ್ಯಂ ಸುತಮರ್ಥಯಾಂ ಬಭೂವ. ಏನು ಹೇಳ್ತಾರೆ ಅಂತಂದರೆ ಇದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಏನು ಅಂತಂದರೆ ದರ್ಶ ಪೂರ್ಣಮಾಸ ಪೌರ್ಣಮಾಸ ಯಾಗ, ಈ ಎರಡೂ ಯಾಗಗಳಲ್ಲಿ ನಾವು ಒಂದೇ ಯಾಗವನ್ನು ಮಾಡಿದರೆ ಯಾವ ರೀತಿಯಾಗಿ ಅದು ಫಲದಾಯಕವಲ್ಲವೋ ಅದೇ ರೀತಿಯಾಗಿ ಎರಡೂ ಯಾಗಗಳನ್ನು ಮಾಡಿದರೆ ಮಾತ್ರ ಅದು ಫಲದಾಯಕವಾಗಿದೆ. ಆದ್ದರಿಂದ ಅದೇ ರೀತಿಯಾಗಿ ನಮಗೆ ಒಬ್ಬನೇ ಮಗನಿಂದ ನಮಗೆ ಫಲ ಅನ್ನೋದು ಉಂಟಾಗೋದಿಲ್ಲ, ಸಂಪೂರ್ಣವಾಗೋದಿಲ್ಲ.
ಆದ್ದರಿಂದ ನಮಗೆ ಇನ್ನೊಂದು ಗಂಡು ಮಗು ಬೇಕು ಎಂಬುದಾಗಿ ಆ ಗೋಪಿಕಾಂಬಾದೇವಿಯು ಇಚ್ಛೆ ಪಡ್ತಾಳಂತೆ. ಯಾವ ರೀತಿಯಾಗಿ ಆ ದರ್ಶ ಪೌರ್ಣಮಾಸ ಯಾಗವು ಸೇರಿದಂತೆ ಈ ಗುರುರಾಜ ಒಬ್ಬನೇ, ಹಿರಿಯ ಮಗನಾದಂತಹ ಗುರುರಾಜರೊಬ್ಬರೇ ಇರಲಿಕ್ಕೆ ಸಾಧ್ಯ ಇಲ್ಲ, ಅವನ ಜೊತೆ ಇನ್ನೊಬ್ಬರೂ ಕೂಡ ಬೇಕು ಎಂಬುದಾಗಿ ಇಚ್ಛೆ ಪಟ್ಟವರಾಗ್ತಾರೆ. ಪಟ್ಟ ನಂತರ ಅವರು ಏನು ಮಾಡ್ತಾರೆ ಅಂತಂದರೆ ಪುನಃ ವೆಂಕಟೇಶ್ವರ ಅವರ ಮನೆ ದೇವರಾದಂತಹ ವೆಂಕಟೇಶ್ವರ ದೇವೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಆ ತಿಮ್ಮಣ್ಣಾಚಾರ್ಯರ ಪ್ರಾರ್ಥನೆ ಅನ್ನೋದು ಬೇಗನೆ ಸಫಲವಾಯಿತು ಎಂಬುದಾಗಿ ಹೇಳ್ತಾರೆ. ಏನು ಅಂತಂದರೆ ಮಹಿದಾಸ ಸಮೀವ ತೇರ ಮಹಾಂತಂ ಹರಿದಂತಂ ಚ ಯಥೈವ ಪೌರುಹೂತಿ ಉರುಷೇವದಿ ಮುರ್ವರೇವ ತಸ್ಮಾದುದರೆ ದತ್ತ ಕುಮಾರ ಮುತ್ಪಲಾಕ್ಷಿ ಎಂಬುದಾಗಿ ಹೇಳ್ತಾರೆ. ಅಂದರೆ ಈ ಇದ್ರಾದೇವಿಯು ಮಹಿದಾಸನೆಂಬ ಹೆಸರಿನ ಪರಮಾತ್ಮನನ್ನು ಗರ್ಭದಲ್ಲಿ ಧರಿಸಿದ್ದಳು. ಪೂರ್ವ ದಿಕ್ಕು ಪೂರ್ಣಚಂದ್ರನನ್ನು ತನ್ನ ಗರ್ಭದಲ್ಲಿ ಧರಿಸಿ ಪ್ರಕಟಗೊಳಿಸುತ್ತಿದ್ದರೆ, ಅದರಂತೆ ಈ ಗೋಪಿಕಾಂಬಾದೇವಿಯು ಕೂಡ ಒಂದು ಗಂಡು ಮಗುವನ್ನು ಆ ಗರ್ಭದಲ್ಲಿ ಧರಿಸಿ ಉತ್ತಮವಾದಂತಹ ಕುಮಾರನನ್ನು ಧರಿಸಿದ್ದಾಳೆ ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾರೆ. ಅನಂತರ ಆ ಗೋಪಿಕಾಂಬಾದೇವಿಯು ಏನು ಮಾಡ್ತಾಳೆ ಅಂತಂದರೆ, ಗರ್ಭಿಣಿಯಾದಾಗ ಅನೇಕ ಬಯಕೆಗಳಿರುತ್ತೆ. ಇವರಿಗೆ ಎಂಥ ಬಯಕೆಗಳು ಇದ್ದವು ಅಂತಂದರೆ, ಕಾಷಾಯ ಬಳೆಗಳನ್ನು ಹಾಕೋಬೇಕು, ಕಾಷಾಯ ವಸ್ತ್ರಗಳನ್ನು ಉಡಬೇಕು ಎಂಬುದಾಗಿ, ಈ ರೀತಿ ಸೀರೆಯನ್ನು ಉಡಬೇಕು ಎಂಬುದಾಗಿ, ಈ ರೀತಿಯಾದಂತಹ ಅನೇಕ ಆಸೆಗಳು ಅವರಿಗೆ ಇದ್ದವು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಇಷ್ಟು ತಿಳಿಸಿಕೊಟ್ಟು ಅನಂತರ ಈ ಗೋಪಿಕಾಂಬಾದೇವಿಯು ಏನು ಮಾಡ್ತಾರೆ ಅಂತಂದರೆ, ಉತ್ತಮನಾದಂತಹ ಒಂದು ಮಗನಿಗೆ ಜನನವನ್ನು ಕೊಡ್ತಾರೆ. ಏನು ಅಂತಂದರೆ ಅದನ್ನು ವರ್ಣನೆ ಮಾಡ್ತಾರೆ. ಅಸವಿಷ್ಟ ಸುತಂ ದ್ವಿಜೇಂದ್ರ ಪತ್ನಿ ಶುಭಲಗ್ನೆ ಪರಿಪೂರ್ಣ ದೃಷ್ಟಿಭಾಜಿ ಅಖಿಲ ದ್ವಿಜರಾಜವಂದನೀಯಂ ದ್ವಿಜರಾಜಂ ದಿಗಿವಾಮರಾಧಿಪಸ್ಯ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಏನು ಅಂತಂದರೆ, ಒಂದೇ ಶುಭ ಮುಹೂರ್ತದಲ್ಲಿ ಈ ಗೋಪಿಕಾಂಬಾದೇವಿಯು ಒಂದು ಗಂಡು ಮಗುವಿಗೆ ಜನನವನ್ನು ನೀಡ್ತಾರೆ. ಜನನವಾದ ನಂತರ ಸಂಪೂರ್ಣ ಈ ಮಂಗಳಕರವಾದಂತಹ ಒಂದು ಲಗ್ನದಲ್ಲಿ ಈ ಬ್ರಾಹ್ಮಣ ಶ್ರೇಷ್ಠರಾದಂತಹ ಅನೇಕ ಪಂಡಿತರುಗಳ ಅನುಗ್ರಹದಿಂದ, ಅದೇ ರೀತಿಯಾಗಿ ತಮ್ಮ ಮನೆಯ ದೇವರಾದಂತಹ ವೆಂಕಟೇಶ್ವರ ದೇವರ ಅನುಗ್ರಹದಿಂದ ಒಂದು ಗಂಡು ಮಗು ಅನ್ನೋದು ಹುಟ್ಟತ್ತೆ. ಆ ಗಂಡು ಮಗು ಹೇಗಿತ್ತು ಅಂತಂದರೆ ಅದಕ್ಕೆ ವರ್ಣನೆ ಮಾಡ್ತಾರೆ. ಏನು ಅಂತಂದರೆ, ಈ ಗಂಡು ಮಗುವಿಗೆ ಮೊದಲನೇ ಬಾರಿ ಸ್ನಾನವನ್ನು ಮಾಡಿಸಿದಾಗ ಅವರು ಚಂದ್ರರಂತೆ ಹೊಳಿತಾ ಇದ್ರು ಅಂತೆ. ಆ ಚರ್ಮದ ವರ್ಣ ಅನ್ನೋದು ಅದೇ ರೀತಿಯಾಗಿ ಇತ್ತು ಎಂಬುದಾಗಿ ಹೇಳ್ತಾರೆ. ಇನ್ನು ಅದೇ ರೀತಿಯಾಗಿ ಈ ಗೋಪಿಕಾಂಬೆಯು ಗಂಡು ಮಗುವಿಗೆ ಜನನವನ್ನು ನೀಡಿದಾಗ ಆ ಸುದ್ದಿಯನ್ನು ಕೇಳಿರುವಂತಹ, ಆ ವಾರ್ತೆಯನ್ನು ಕೇಳಿರುವಂತಹ ತಿಮ್ಮಣ್ಣಾಚಾರ್ಯರಾದರೂ ಕೂಡ ಅತ್ಯಂತ ಸಂತುಷ್ಟರಾಗ್ತಾರಂತೆ. ಸಂತುಷ್ಟರಾಗಿ ಏನು ಮಾಡ್ತಾರೆ ಅಂತಂದರೆ, ನದಿಯಲ್ಲಿ ಸ್ನಾನವನ್ನು ಮಾಡಿ ಅವರು ಬಹಳ ಸಂತೋಷದಿಂದ ಇರ್ತಾರಂತೆ. ಯಾಕೆ ಅಂತಂದರೆ, ಇವರಿಗೆ ಈ ಜನನವಾಗಿರೋಣದರಿಂದ ಅವರಿಗಿರುವಂತಹ ಪಿತೃಋಣ ಅನ್ನೋದು ಮುಕ್ತವಾಯಿತು ಎಂಬುದಾಗಿ ಆ ತಿಮ್ಮಣ್ಣಾಚಾರ್ಯರು ತಿಳಿದು, ಯಾಕೆ ಅಂತಂದರೆ ಒಬ್ಬರಿಗೆ 4 ಋಣಗಳು ಇರುತ್ತೆ. ಏನು ಅಂತಂದರೆ ದೇವಋಣ, ಪಿತೃಋಣ, ಈ ರೀತಿಯಾಗಿ 4 ಋಣಗಳು ಎಲ್ಲವೂ ಕೂಡ ಇರುತ್ತೆ. ಇದ್ದಾಗ ಈ 4 ಋಣಗಳಲ್ಲಿಯೂ ಕೂಡ ನನಗೆ ಪಿತೃಋಣ ಅನ್ನೋದು ಮುಕ್ತವಾಯಿತು ಎಂಬುದಾಗಿ ಅವರು ತಿಳಿದುಕೊಂಡು ಆ ಪಾಪವನ್ನು, ಪಿತೃಋಣ ಎಂಬುವಂತಹ ಪಾಪವನ್ನು ಕಳೆದುಕೊಳ್ಳುವುದಕ್ಕೋಸ್ಕರವಾಗಿ ಅವರು ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ. ಅನಂತರ ಬಹಳ ಸಂತುಷ್ಟರಾಗಿ ಅವರು ಏನು ಮಾಡ್ತಾರೆ ಅಂತಂದರೆ, ತಂದೆಯಾದಂಥವನು ಈ ಶಿಶುವಿನ ಜಾತಕರ್ಮಾದಿಗಳನ್ನು ಮಾಡಬೇಕು, ಷೋಡಶ ಸಂಸ್ಕಾರಗಳು ಎಂಬುದಾಗಿ
ಏನು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಅವುಗಳಲ್ಲಿ ಜಾತಕರ್ಮ ಮೊದಲಾದಂತಹ ಕರ್ಮಗಳನ್ನು ಈ ತಂದೆಯಾದವನು ಮಾಡಬೇಕು ಎಂಬುದಾಗಿ ತಿಳಿಸಿದೆ. ಆದ್ದರಿಂದ ಅದೇ ರೀತಿಯಾಗಿ ಆ ಶಿಶುವಿಗೆ ಆ ಜಾತಕರ್ಮಾದಿಗಳನ್ನು ಎಲ್ಲವನ್ನೂ ಕೂಡ ಆ ಭಗವಂತ ಇವರಲ್ಲಿ ನಿಂತು ಆ ತಂದೆಯಾದಂತಹ ತಿಮ್ಮಣ್ಣರು ಮಾಡ್ತಾರೆ. ಏನು ಅಂತಂದರೆ ಹೇಗೆ ಮಾಡ್ತಾರೆ ಅಂತಲೇ ಭುವನೇಶ ಸಮರ್ಭಕಸ್ಯ ದೃಷ್ಟೋ ನಮಯೇತೀವ ವದನ್ ಸ್ವಹೇತಿ ಹಸ್ತಾತ್ ಪರಿತೋ ಬಲಯತ್ಸ್ತುರೀಯ ಧರ್ಮೆ ಹವಿರಾಧಾ ಜನಕಾರ್ಪಿಕಂ ಹುತಾಶಃ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಅಂದರೆ ಯಾರು ಶಿಶುವಿನ ತಂದೆ ಇರ್ತಾನೋ ಅವನು ಏನು ಮಾಡಬೇಕು, ತಿಮ್ಮಣ್ಣಾಚಾರ್ಯರು ಏನು ಮಾಡ್ತಾರೆ ಅಂತಂದರೆ ಹೋಮವನ್ನು ಮಾಡುವ ಮೂಲಕ ಶಿಶುವಿಗೆ ಜಾತಕರ್ಮವನ್ನು ಮಾಡಿದ್ದಾರೆ. ಅವರು ಕೊಟ್ಟ ಆಹುತಿಯನ್ನು ಎಲ್ಲವನ್ನೂ ಕೂಡ ಆ ಆಹುತಿಯನ್ನು ಕೊಟ್ಟಾಗ ಸ್ವೀಕರಿಸುವಂತಹ ಅಗ್ನಿದೇವರು ಏನಿದ್ದಾರೆ, ಆ ಅಗ್ನಿ ಅನ್ನೋದು ಆ ಕಡೆ ಈ ಕಡೆ ಚಲಿಸಿದಾಗ ಆ ಜ್ವಾಲೆಯಿಂದ ಒಂದು ಸೂಚಿತವಾಯಿತು ಅಂತೆ. ಏನು ಅಂತಂದರೆ ಈ ಜ್ವಾಲೆ ಅನ್ನೋದು ಏನು ತಿಳಿಸ್ಕೊಡ್ತಾ ಇದೆ ಅಂತಂದರೆ ಇವರು ಮುಂದೆ ಮಹಾಜ್ಞಾನಿಗಳಾಗ್ತಾರೆ. ಅದೇ ರೀತಿಯಾಗಿ ಆಚೆ ಈಚೆ ಇರುವಂತಹ ಅಜ್ಞಾನವೆಂಬಂತಹ ಅಂಧಕಾರವನ್ನು ನಾಶ ಮಾಡುವವರಾಗಿದ್ದಾರೆ ಎಂಬುದಾಗಿ ಆ ಅಗ್ನಿ ಅನ್ನೋದು ಆ ಅಗ್ನಿಯ ಒಂದು ಜ್ವಾಲೆಯ ಸಂಜ್ಞೆಯಿಂದಾಗಿ ಇವರಿಗೆ ತಿಳಿತಾ ಇತ್ತಂತೆ. ಅದೇ ರೀತಿಯಾಗಿ ಇವರಿಗೆ ಈ ಜಾತಕರ್ಮಾದಿಗಳನ್ನು ಹುಟ್ಟಿರುವಂತಹ ಮಗನಿಗೆ ಜಾತಕರ್ಮಾದಿಗಳನ್ನು ಎಲ್ಲವನ್ನೂ ಕೂಡ ಮಾಡಿ ಅನಂತರ ತಂದೆ ಏನು ಮಾಡ್ತಾನೆ ಅಂತಂದರೆ ಒಂದು ಬೀಜ ಮೊದಲಿಗೆ ನಾಮಕರಣವನ್ನು ಮಾಡುವ ಮುಂದು ಏನು ಮಾಡ್ತಾರೆ ಅಂತಂದರೆ ಅನೇಕ ಧಾನ್ಯಗಳ ದಾನವನ್ನು ಕೂಡ ಈ ತಿಮ್ಮಣ್ಣಾಚಾರ್ಯರು ಕೊಡ್ತಾರೆ ಅಂತೆ. ಅನಂತರ ಈ ಮಗುವಿಗೆ ನಾಮಕರಣ ಅನ್ನೋದು ಮಾಡಬೇಕಾಗಿದೆ. ಆ ನಾಮಕರಣ ಮಾಡಬೇಕಾದರೆ ಅಭ್ಯಂಜನ ಸ್ನಾನ ಮೊದಲಿಗೆ ಅವನಿಗೆ ಒಬ್ಬ ಶಿಶುವರಿಗೆ ಅಭ್ಯಂಜನ ಸ್ನಾನ ಆಗುವುದೇ ಆವಾಗ. ಆದ್ದರಿಂದ ಆ ಅಭ್ಯಂಜನ ಸ್ನಾನ ಅನ್ನೋದು ಹೇಗಾಯಿತು, ಅದೇ ರೀತಿಯಾಗಿ ಅವರ ನಾಮಕರಣ ಅನ್ನೋದು ಯಾವ ರೀತಿ ಆಯಿತು ಎನ್ನುವಂತಹ ವಿಷಯವನ್ನು ನಾಳಿನ ಉಪನ್ಯಾಸದಲ್ಲಿ ತಿಳಿಯೋಣ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.